ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸುವಂತಹ ಹವ್ಯಕರ ಸಾಂಪ್ರದಾಯಿಕ ಶೈಲಿಯ ಅಡುಗೆಯಲ್ಲಿ ಒಂದಾದಂತಹ ಅವಿಲ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಜಾಸ್ತಿ ತರಕಾರಿಗಳು ಬೇಕಾಗುತ್ತೆ. ಜಾಸ್ತಿಯಾಗಿ ಇದನ್ನು ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ ಊಟದ ಜೊತೆಗೆ. ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಅವಿಲ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಬದನೆನ ತೆಗೊಂಡಿದ್ದೇನೆ. ಬದನೆಕಾಯಿ, ಕಪ್ಪು ಬದನೆಕಾಯಿ ಸಿಕ್ಕಿದೆ. ಬಿಳಿ ಬದನೆ ಇದ್ದರೆ ಒಳ್ಳೆಯದು. ಆಮೇಲಿಂದ ಒಂದು ಕ್ಯಾರೆಟ್, ಪಡವಲಕಾಯಿ. ಇದು ಪಡವಲಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ಹಚ್ಚಿ ಹಾಕೋಬೋದು. ಆಮೇಲಿಂದ ಹೀರೆಕಾಯಿ ಅಂತಾರಲ್ಲ ಅದು, ಒಂದು ಹಾಗಲಕಾಯಿ ಜಾಸ್ತಿ ಬೇಡ, ಒಂದು ಸಾಕಾಗತ್ತೆ, ಕಹಿ ಬಂದುಬಿಡುತ್ತೆ. ಆಮೇಲೆ ಬಾಳೆಕಾಯಿ ತಗೊಂಡಿದ್ದೀನಿ ನಾನು, ತೊಂಡೆಕಾಯಿ, ಆಮೇಲೆ ಅಲಸಂಡೆ ಬೇಕೇ ಬೇಕು ಇದಕ್ಕೆ. ಮತ್ತೆ ಒಂದು ಮುಳ್ಳು ಸೌತೆ ಹೇಳ್ತಾರೆ ಅದು, ಆಮೇಲೆ ಬೀನ್ಸ್, ಆಮೇಲಿಂದ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಮತ್ತೆ ಬಟಾಣಿ, ಒಂದು ಸ್ವಲ್ಪ ಬಟಾಣಿ. ಇಲ್ಲಿ ಆಲೂಗಡ್ಡೆನ ನಾನು ತಗೊಂಡಿಲ್ಲ. ಆಲೂಗಡ್ಡೆ ಬೇಕಿದ್ರೆ ನೀವು ಹಾಕೋಬೋದು. ಆಮೇಲೆ ಸುವರ್ಣಗಡ್ಡೆನೂ ಹಾಕೋಬೋದು. ಇಲ್ಲಿ ನಾನು ಮೊದಲಿಗೆ ಬದನೆನ ನಾನು ಪೀಸ್ ಮಾಡಿ ನೀರಲ್ಲಿ ಹಾಕಿದ್ದೀನಿ ನೋಡಿ. ಸ್ವಲ್ಪ ಒಂದು 1/4 ಗಂಟೆಗಳ ಕಾಲ ನೀರಲ್ಲಿ ಹಾಕಬೇಕು. ಅದರ ಜೊತೆಗೆ ಬಾಳೆಕಾಯಿನೂ ಕೂಡ ಹೆಚ್ಚಿ ನೀರಲ್ಲಿ ಹಾಕಿದ್ದೀನಿ, ಯಾಕಂದರೆ ಅದು ಕಪ್ಪು ಬಿಟ್ಟುಕೊಳ್ಳುತ್ತೆ ಇಲ್ಲದಿದ್ದರೆ. ಆಮೇಲೆ ನೋಡಿ, ಈ ಥರದ ತರಕಾರಿಗಳಲ್ಲೆಲ್ಲವನ್ನು ನಾವು ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದನ್ನು, ಹಾಗಲಕಾಯಿ ಇರಲಿ, ತೊಂಡೆಕಾಯಿ ಇರಲಿ, ಹೀರೆಕಾಯಿ, ಆಮೇಲೆ ಅಲಸಂಡೆ, ಕ್ಯಾರೆಟ್, ಬೀನ್ಸು, ಇವೆಲ್ಲವನ್ನು ನೋಡಿ ಈ ಥರ ಉದ್ದಕ್ಕೆ ಹೆಚ್ಚಿ ಇಡಬೇಕು. ಪ್ರತಿಯೊಂದನ್ನು ಉದ್ದಕ್ಕೆ ಹೆಚ್ಚಿಟ್ಟ ನಂತರ ನಾವಿದನ್ನು ಕುಕ್ಕರಲ್ಲಿ ಹಾಕಿ 1 ಸೀಟಿಯಷ್ಟು ಬೇಯೋದಕ್ಕೆ ಇಡಬೇಕು. ಅದಕ್ಕಾಗಿ ನಾನು ಕುಕ್ಕರ್ ತಗೊಂಡಿದ್ದೇನೆ ನೋಡಿ. ಇದರಲ್ಲಿ ಕುಕ್ಕರಲ್ಲಿ ನೀರು ನಾವು ಎಷ್ಟು ಬೇಕೋ ಅಷ್ಟು ಹಾಕೋದಲ್ಲ, ಇದಕ್ಕೆ ತುಂಬ ದಪ್ಪನೆ ಮಾಡಬೇಕಾಗತ್ತೆ ಇದು. ಅದಕ್ಕಾಗಿ ಇದು ಮುಳುಗುವಷ್ಟು ನೀರು ಹಾಕೋದು ಬೇಡ. ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು. ನಮಗೆ ಬೇಯಬೇಕಾದ್ರೆ ಎಷ್ಟು ನೀರು ಅಂದಾಜಿದೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲೊಂದು 2 ಲೋಟದಷ್ಟು ಮಾತ್ರ ಹಾಕಿದ್ದೇನೆ ಅಷ್ಟೇ. ನಂತರ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕಾಗುತ್ತೆ. ಉಪ್ಪು ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ನಾವು ಹಾಕೋದಕ್ಕಿದೆ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ 1 ಸೀಟಿ ಕೂಗಿಸಿದ್ರೆ ಸಾಕು. ಇನ್ನು ನಾವು ಇದು ಬೇಯೋಷ್ಟರಲ್ಲಿ ನಾವು ತೆಂಗಿನಕಾಯಿನ ಹೆರೆದು ನುಣ್ಣಗೆ ರುಬ್ಬಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ 1 ತೆಂಗಿನಕಾಯಿಯ ತುರಿಯಷ್ಟನ್ನು ತಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಆದರೆ ಒಳ್ಳೆಯದು. ಅದರ ಜೊತೆಗೆ 1 ಹಸಿಮೆಣಸು ಹಾಕಬೇಕು ರುಬ್ಬಬೇಕಾದ್ರೆ. 1 ಸ್ಪೂನು ಜೀರಿಗೆ, ಆಮೇಲೆ ಅರ್ಧ ಸ್ಪೂನು ಅರಿಶಿನ. ಇವಿಷ್ಟನ್ನು ಹಾಕಿ ನಾವು ನುಣ್ಣಗೆ ರುಬ್ಬಬೇಕಾಗುತ್ತೆ. ನಾನು 1 ಲೋಟದಷ್ಟು ನೀರನ್ನು ಹಾಕಿದರೆ ಸಾಕು. ಗ್ರೈಂಡರನ್ನೇ ಉಪಯೋಗಿಸಬೇಕು, ಸ್ವಲ್ಪ ಕಲ್ಲಿನ ರುಚಿ ಒಳ್ಳೆಯದಾಗುತ್ತೆ. ನೋಡಿ, ಇಷ್ಟು ನುಣ್ಣಗಾಗಿದೆ ಇದೀಗ. ಇದನ್ನು ನಾವೀಗ ನೋಡಿ ಇಷ್ಟು ನುಣ್ಣಗಾಗಬೇಕು. ಇದನ್ನು ಇನ್ನೀಗ ತೆಗೆದು ಒಂದು ಪಾತ್ರೆಯಲ್ಲಿ ಸೈಡಿಗೆ ಇಡೋಣ. ಇಲ್ಲೀಗ ನಾವು ಬೇಯೋದಕ್ಕೆ ಇಟ್ಟಿದ್ದೀವಲ್ಲ ತರಕಾರಿಗಳೆಲ್ಲ, ಅದೆಲ್ಲ ಹೋಳುಗಳೆಲ್ಲ ಬೆಂದಿದೆ ನೋಡಿ. ಇವಾಗ ಒಂದ್ಸಲ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬೇಯಲಿಲ್ಲ ಅಂತಂದರೆ ಇನ್ನೊಂದು ಸೀಟಿ ಕೂಗಿಸ್ಬೇಕಾಗುತ್ತೆ. ನೋಡಿ, ಆಲ್ರೆಡಿ ಇದೀಗ ನಾನು 1 ಸೀಟಿಯಲ್ಲಿ ಚೆನ್ನಾಗಿ ಬೆಂದಿದೆ. ಇದು ನೀವು ನೋಡ್ತಾ ಇರಬಹುದು, ತುಂಬ ಸಾಫ್ಟಾಗಿ ಬಂದಿದೆ. ಇನ್ನಿದನ್ನು ಇನ್ನೊಂದು ಪಾತ್ರೆಗೆ ನಾವು ಶಿಫ್ಟ್ ಮಾಡೋಣ. ನಾವು ಯಾವ ಪಾತ್ರೆಯಲ್ಲಿ ಅವಿಲ್ ಮಾಡ್ತೀವೋ ಅದಕ್ಕೆ ನಾವು ಇದನ್ನು ಶಿಫ್ಟ್ ಮಾಡಬೇಕು. ಈಗ ನಾನು ಇಲ್ಲಿ 1 ಲೋಟದಷ್ಟು ದಪ್ಪ ಮಜ್ಜಿಗೆನ ತಗೊಂಡಿದ್ದೀನಿ. ನಿಮ್ಮಲ್ಲಿ ಅದು ಹುಳಿ ಇದೆಯಾ ಅಂತ ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ. ಇಲ್ಲಿ ಸಪ್ಪೆ ಮಜ್ಜಿಗೆನ ನಾನು ತಗೊಂಡಿದ್ದೀನಿ, ದಪ್ಪ ಮಜ್ಜಿಗೆ. ಹಾಗಾಗಿ 1 ಲೋಟದಷ್ಟು ಹಾಕಿದ್ದೀನಿ. ಹುಳಿ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ರುಬ್ಬಿಟ್ಟ ತೆಂಗಿನಕಾಯಿನ ಹಾಕಬೇಕು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಉರಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲೇ ಇದ್ದುಕೊಂಡು ಸ್ವಲ್ಪ ಕುದ್ರೆ ಸಾಕಿದು, ತುಂಬ ಕುದಿಬಾರ್ದು. ಈಗ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಆಗಲೇ ಹಾಕಿದ್ದೇವೆ. ಈಗ ನೋಡಿ, ಸೈಡಿಂದೆಲ್ಲ ಸ್ವಲ್ಪ ಅಲ್ಲಿಂದಲ್ಲಿಗೆ ಕುದಿ ಬಂತು ಅನ್ನೋವಾಗಲೇ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕರಿಬೇವು, ಆಮೇಲಿಂದ ಹಸಿ ತೆಂಗಿನ ಎಣ್ಣೆನ ಹಾಕಬೇಕಿಲ್ಲಿ ಕೊನೆಯಲ್ಲಿ. ನಾವಿನ್ನೇನು ಸ್ಟವ್ ಆಫ್ ಮಾಡಿದ ನಂತರನೇ ಇದೆಲ್ಲವನ್ನು ಹಾಕಬೇಕು.
ಹಸಿ ತೆಂಗಿನ ಎಣ್ಣೆನ ನಾನು 2 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ನೋಡಿದ್ರಲ್ಲ, ಅವಿಲ್ ರೆಡಿ ಆಯಿತು. ಊಟದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ವಂದನೆಗಳು.